ಟಾರ್ಚ್ ಅನ್ನು ಸ್ಮೆಲ್ ಮಾಡಿದಂತ ನಾಯಿ ಈ ಕಡೆಯಿಂದ ಬಂದು ಇದು ಮೇಲ್ಗಡೆ ಹೋಗುವಂತಹ ದಾರಿ, ಈ ಕಡೆಯಿಂದ ಹೋದಾಗ ಲೋಕನಾಥ್ ರವರ ಮನೆ ಕೂಡ ಸಿಗುತ್ತೆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಅನ್ನುವಂಥ ವಿಚಾರದಲ್ಲಿ ಇವರ ಮನೆಯವರು ಕೂಡ ಹೇಳಿರುವಂಥದ್ದು. ಸೊ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಸುಮಂತ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಗ್ತಾ ಇರುವಂತದ್ದು ಅಂತ ಹೇಳಿದ್ರೆ, ಈಗ ಒಂದಷ್ಟು ಜನ ಇದರ ತನಿಖೆಯ ದಿಕ್ಕು ತಪ್ಪಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅನ್ನುವಂಥ ರೀತಿಯಲ್ಲಿ ಕೂಡ ನಮಗೆ ಸಂಶಯ ಕೂಡ ವ್ಯಕ್ತವಾಗುವಂಥದ್ದು. ಯಾಕಂತ ಹೇಳಿದ್ರೆ ಹಿರಿಯ ಪತ್ರಕರ್ತ ಅಂತೇಳಿ ತನ್ನ ಸುಮಂತ್ನ ಅನ್ನನೇ ಇದನ್ನು ಮಾಡಿರಬಹುದು ಅನ್ನುವಂಥ ಆಂಗಲ್ ಅಲ್ಲೂ ಕೂಡ ತೆಗೆದುಕೊಂಡು ಹೋಗಿದ್ರು. ಬಟ್ ಆ ಹಿರಿಯ ಪತ್ರಕರ್ತನಿಗೂ ಕೂಡ ಗೊತ್ತಿರಬಹುದು ಇಲ್ಲೇ ಪಕ್ಕದಲ್ಲಿ ಇರುವಂತಹ ಲೋಕನಾಥ್ ಅನ್ನುವಂಥವರ ಮನೆ ಇದೆ. ಅವರು ಬೆಳಿಗ್ಗೆ ದನು ಪೂಜೆಗೆ ಎದ್ದಂತ ಸಮಯದಲ್ಲಿ ಅವರು ಅಂಗಳದಲ್ಲಿ ನಿಂತಂತ ಸಮಯದಲ್ಲಿ ಯಾವುದೋ ಒಂದು ಸ್ಪೀಡ್ ಆಗಿ ಬೈಕ್ ಹೋಗಿದೆ. ಅದಕ್ಕೆ ನಂಬರ್ ಪ್ಲೇಟ್ ಇರಲಿಲ್ಲ, ಹೆಡ್ಲೈಟ್ ಕೂಡ ತುಂಬಾ ಶಾರ್ಪ್ ಆಗಿತ್ತು. ಮುಂದೆ ಹೋಗುವಂತ ಸಮಯದಲ್ಲಿ ರಿಕ್ಷೋಗೆ ಡಿಕ್ಕಿಯಾಗಿ ಸ್ಕ್ರಾಚ್ ಮಾಡಿಕೊಂಡು ಕೂಡ ಹೋಗಿದೆ. ಅದು ಸ್ಪೀಡ್ ಆಗಿತ್ತು. ಅದರ ಮುಂದೆ ಇರುವಂತ ಮನೆಯಲ್ಲಿ ಒಂದು CCTV ಕೂಡ ಇತ್ತು, ಅದರಲ್ಲಿ ಫುಟೇಜ್ ರೆಕಾರ್ಡ್ ಆಗಿದೆ. ಸ್ಪೀಡ್ ಆಗಿ ಹೋಗುವಂಥದ್ದು, ಅದರ ಲೈಟ್ ಮಾತ್ರ ಕಾಣ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಈ ಆಂಗಲ್ ಅಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಲೋಕನಾಥ್ನವರಿಗೂ ಕೂಡ ಹೇಳಿದ್ದಾರಂತೆ ಯಾವುದೇ ಕಾರಣಕ್ಕೂ ಮೀಡಿಯಾಗಳಿಗೆ ಬೈಟ್ ಅನ್ನು ಕೊಡೋಕೆ ಹೋಗ್ಬೇಡಿ ಅಂತೇಳಿ. ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ಇದು ಗೊತ್ತಾಗಿ ಪೊಲೀಸರಿಗೆ ಆಲ್ಮೋಸ್ಟ್ ಆಲ್ 1 ವಾರ 2 ವಾರನೂ ಆಗಿರಬಹುದು. ಆದ್ರೆ ಇದುವರೆಗೂ ಆರೋಪಿಗಳು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಏನರ್ಥ? ಮತ್ತೆ ಈ ಹಿರಿಯ ಪತ್ರಕರ್ತನಿಗೆ ಇದು ಆಂಗಲ್ ಕೂಡ ಗೊತ್ತಿರಬಹುದು. ಹಾಗಾದ್ರೆ ಈ ಆಂಗಲ್ ಅನ್ನು ಮರೆಮಾಚಿ ತನ್ನ ಮನೆಯವರೇ ಮಾಡಿದ್ದಾರೆ ಅಂತ ಹೇಳಿ ಮನೆಯವರಿಗ ಮೇಲೇನೆ ಗೂಬೆ ಕೋರಿಸೋಕೆ ಈ ಹಿರಿಯ ಪತ್ರಕರ್ತ ಬಂದಿದ್ದ ಅಂತೇಳಿ. ಯಾಕೆಂತ ಹೇಳಿದ್ರೆ ಇವರು ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು. ಆನಂತರದಲ್ಲಿ ಸ್ವತಃ ಸುದರ್ಶನ್ ಅಂತ ಹೇಳಿದ್ರೆ ಸುಮಂತ್ನ ಅನ್ನ SP ಯನ್ನು ಭೇಟಿಯಾಗಿ SP ಗೂ ಕೂಡ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು ಮಂಗಳೂರಲ್ಲಿ. ನಂತರದಲ್ಲಿ ಮತ್ತೊಮ್ಮೆ ಬೆಳ್ತಂಗಡಿ ಸ್ಟೇಷನ್ಗೆ ಹೋಗ್ತಾನೆ, ವಕೀಲರ ಮುಖಾಂತರ ಡ್ರಾಫ್ಟ್ ಅನ್ನು ಮಾಡಿಕೊಂಡು ಆಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತಾರಂತೆ ಕಾನೂನಾತ್ಮಕವಾಗಿ ನಾವು ವಕೀಲರಿಗೆ ಕಳಿಸ್ತೀವಿ, ಅವ್ರು ಏನ್ ಹೇಳ್ತಾರೆ ಆ ನಂತರದಲ್ಲಿ ನಿಮ್ಗೆ FIR ಮಾಡ್ಬೇಕು ಬೇಡವೋ ಅಂತೇಳಿ ಹೇಳ್ತೀವಿ ಅಂತೇಳಿ. ಇವತ್ತಿಗೆ 1 ವಾರ ಆಯ್ತು. ಮೋಸ್ಟ್ಲಿ ಗುರುವಾರ FIR ಮಾಡ್ತೀವಿ ಅಥವಾ ನಿಮ್ಗೆ ಅದ್ರ ಏನಾಗುತ್ತೆ ಅಂತ ಹೇಳಿ ಹೇಳ್ತೀನಿ ಅಂತೇಳಿ ಹೇಳ್ತಾರೆ. ಬಟ್ ಇದುವರೆಗೂ ಯಾವುದೇ ಉತ್ತರವನ್ನು ಪೊಲೀಸ್ ಇಲಾಖೆ ಕೊಡ್ಲಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಮ್ಮ ಜೊತೆಗೆ ಸುಮಂತ್ ರವರ ತಾಯಿಯವರೇ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ ಏನದು ಕತೆ ಅಂತೇಳಿ. ಈಗ ಲೋಕನಾಥ್ ಅನ್ನುವರ ಮನೆಯ ಹತ್ತಿರ ಒಂದು ಬೈಕ್ ಪಾಸ್ ಆಗಿದೆ, ಅವರು ಧನು ಪೂಜೆಗೆ ಹೊರಟಿರುವಂತಹ ಸಮಯದಲ್ಲಿ ಅಂತೇಳಿ. ಏನದು ಅಂದ್ರೆ ಅವರು ಧನು ಪೂಜೆಗೆ ಅಂತೇಳಿ ಹೊರಟು ಬೈಕಲ್ಲಿ ಅಂಗಳದಲ್ಲಿ ನಿಂತಿದ್ರಂತೆ. ಅವಾಗ ಫಾಸ್ಟ್ ಆಗಿ ಒಂದು ಬೈಕ್ ಹೋಗಿದೆ ಅಂತ ಹೇಳ್ತಾ ಇದ್ರು ಅವರು. ಅಂದ್ರೆ ಲೈಟ್ ಕೂಡ ಸ್ವಲ್ಪ ಇದು ಜಾಸ್ತಿಯಾಗಿಯೇ ಇತ್ತು. ಆ ಲೈಟ್ ಫಾಸ್ಟ್ ಅಂದ್ರೆ ತುಂಬಾ ವಿಪರೀತ ಫಾಸ್ಟ್ ಇತ್ತಂತೇಳಿ ಬೈಕ್. ಮುಂದೆ ಹೋಗ್ತಾ ಒಂದು ರಿಕ್ಷಕ್ಕೆ ತಾಗಿಸಿಕೊಂಡು, ಅದರಲ್ಲಿ ಒಂದು ರೋಡಿನ ತರ ಇತ್ತಂತೆ. ಆ ರಾಡ್ ಅದ್ರ ಬೈಕ್ ಇದು ರಿಕ್ಷಕ್ಕೆ ತಾಗಿಸಿಕೊಂಡು ಅವನು ಹೋಗಿದ್ದಾನಂತೆ. ಅಲ್ಲಿ ರಾಡ್ ಇತ್ತು ಅಂತ ಆ ರಿಕ್ಷಾದವರು ಹೇಳಿದ್ದದು. ಇದು ರಾಡ್ ಒಂದು ತಾಗಿಸಿಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ರಂತೆ. ಇವರು ಧನು ಪೂಜೆಗೆ ಅಂತೇಳಿ ಹೊರಟು ನಿಂತಿದ್ರ ಲೋಕನಾಥ್ನವರು. ಇದು ಲೋಕನಾಥ್ನವರೇ ನಿಮ್ಗೆ ಹೇಳಿರುವಂತದ್ದು ಹೇಗೆ? ಇವರು ಲೋಕನಾಥ್ ಅವರೇ ನನ್ನ ಹಸ್ಬೆಂಡ್ ಅಲ್ಲಿ ಹೇಳಿದಂತೆ ಅವರು ಈ ವಿಚಾರವನ್ನು. ಒಂದು ಬೈಕ್ ಪಾಸ್ ಆಗಿದೆ, ನಂಬರ್ ಪ್ಲೇಟ್ ಇಲ್ಲ ಇತ್ತು, ಅಂದ್ರೆ ಲೈಟ್ ಕೂಡ ದೊಡ್ಡದಾಗಿ ಫೋಕಸ್ ತರ ಇತ್ತು, ಇದು ಫಾಸ್ಟ್ ಆಗಿ ಹೋಗಿದೆ ಅಂತ ಹೇಳಿದ್ದಾರಂತೆ ಆಯ್ತು. ಮತ್ತೆ ಅಲ್ಲಿ ಇದು ಅವರು ಪೊಲೀಸ್ನವರಲ್ಲಿ ಹೇಳಿದ್ದಾರಂತೆ. ಮತ್ತೆ ಅಲ್ಲಿ ಇದ್ದ ಒಂದು ಭಟ್ರ ಮನೆಯಲ್ಲಿ CC ಕ್ಯಾಮರಾವನ್ನು ಚೆಕ್ ಮಾಡಿದಾಗ ಒಂದು ಲೈಟ್ ಮಾತ್ರ ಪಾಸ್ ಆಗಿದ್ದು ಮಾತ್ರ ಕಾಣ್ತಾ ಇದೆ ಅಂತ ಅಷ್ಟೇ ಹೇಳಿದ್ರು. ಈಗ ಏನ್ ನಿಮ್ಗೆ ಭಯ ಆಗ್ತಾ ಇದೆಯಾ? ಈಗ ಮಕ್ಕಳು, ಅವನ ಜೊತೆಗೆ ಬಂದಂತಹ 3 ಜನ ಮಕ್ಕಳು ಯಾರಿದ್ದಾರೆ, ಮನ್ವಿತ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ತನುಷ್ ಆಗಿರ್ಬೋದು, ನಮ್ಗೆ ಭಯ ಆಗ್ತಾ ಇದೆ, ನಮ್ಮನ್ನು ಯಾರಾದ್ರೂ ಹೊಡಿಬಹುದು ಅನ್ನುವಂತ ವಿಚಾರದಲ್ಲೂ ಕೂಡ ಒಂದು ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಗೂ ಕೂಡ ಇದೇ ರೀತಿ ಆಗ್ತಾ ಇದೆಯಾ? ಯಾಕಂತ ಹೇಳಿದ್ರೆ ನಿಮ್ಮ ಮಗನೂ ಕೂಡ ಕಾಲೇಜ್ಗೆ ಹೋಗ್ತಾನೆ, ಮತ್ತೊಬ್ಬ ಮಗ. ಸೊ ಇವನಿಗೆ ಏನಾದ್ರು ಮಾಡ್ಯಾರು ಅನ್ನುವಂತ ವಿಚಾರದಲ್ಲಿ ಮತ್ತೆ ಆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಭಯ ಏನಾದ್ರು ಆಗ್ತಾ ಇದೆಯಾ?
ಆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಹಗಲಲ್ಲಿ ಅಷ್ಟೊಂದು ಭಯ ಕಾಣ್ತಾ ಇಲ್ಲ ನನಗೆ. ರಾತ್ರಿ ಕತ್ತಲಾಗುವಾಗ ಒಂದು 6, 6:30 ಆಗುವಾಗ ತುಂಬ ಭಯ ಆಗ್ತದೆ. ಅಲ್ಲೇ ಇಲ್ಲೇ ಕತ್ಲೆ ಕಾಣುವಾಗ ಏನೋ ಬರ್ತಾನೇನೋ ಅನ್ನೋ ಭಯ ತುಂಬ ಕಾಡ್ತಾ ಇದೆ ನಮಗೆ. ಮತ್ತೆ ಮಗ ಕೂಡ 7, 7 ಗಂಟೆ ಅಂದಾಜು ಆಗ್ತದೆ ಶಾಲೆಯಿಂದ ಕಾಲೇಜಿಂದ ಬರುವಾಗ. ಅವಾಗಲೂ ತುಂಬ ಭಯ ಆಗ್ತದೆ. ಅವನು ಬಸ್ಸಲ್ಲಿ ಈಗ ಬಸ್ಸಿಂದ ಇಳಿದ ಕೂಡಲೇ ಅವನು ಫೋನ್ ಮಾಡ್ತಾ ಇರ್ತಾನೆ ನಮಗೆ, ನಾನು ಬೆಳ್ತಂಗಡಿಗೆ ತಲುಪೇನೆ ಅಂತೇಳಿ. ಅಲ್ಲಿಂದ ಪುನಃ ಇದು ಅರ್ಧಕ್ಕೆ ತಲುಪುವಾಗ ಪುನಃ ಫೋನ್ ಮಾಡ್ತಾನೆ, ನಾನು ಸ್ಕೂಟಿಯಲ್ಲಿ ಬರ್ತಾ ಇದ್ದೇನೆ ಅಂತೇಳಿ ಫೋನ್ ಮಾಡ್ತಾನೆ. ಅಷ್ಟು ಕೂಡ ಅವನಿಗೂ ಕೂಡ ಭಯ ಆಗ್ತಾ ಇದೆ. ಸೊ ನೀವು ನಿಮ್ಮ ಮಗನ ಮೇಲೆ ಒಂದು ಆರೋಪವನ್ನು ಕೂಡ ಮಾಡಿದ್ರು, ಒಬ್ಬ ಬೋಳಂಗಡಿ ಅಂತೇಳಿ. ಸೊ ಅವರ ಮೇಲೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರಿ. ನಂತರ ನಿಮ್ಮ ಮಗ ಹೋಗಿ ಮಂಗಳೂರಲ್ಲಿ SP ಅನ್ನು ಹೋಗಿ ಭೇಟಿಯಾಗಿ ಅವರಿಗೂ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಕೀಲರ ಮುಖಾಂತರ ಡ್ರಾಫ್ಟ್ ಮಾಡಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಏನಾಯ್ತು ಅದು? ಕೇಸ್ ದಾಖಲು ಮಾಡಿಲ್ವಾ ಪೊಲೀಸರು? ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ದೇವೆ. ಮಾಡಿ ಮತ್ತೆ ಮಂಗಳೂರಿಗೆ ಕೂಡ ಹೋಗಿದ್ದೇವೆ ಇದು ಕಂಪ್ಲೇಂಟ್ ಮಾಡಲಿಕ್ಕೆ. ಅವರು ಅಲ್ಲಿಂದ ಕಳಿಸಿದ ಒಂದು ರಿಪೋರ್ಟನ್ನು ನಾವು ಇದು ಬೆಳ್ತಂಗಡಿಯಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಓಡುವಾಗ ಅವರು ಹೇಳಿದರು, ನಾವು ಕಾನೂನು ಅಧಿಕಾರಿಗಳಿಗೆ ನಾವು ಕಳಿಸಿದ್ದೇವೆ. ಅವರು ಇದು ಅಧಿಕಾರಿಗಳು ಏನು ಹೇಳ್ತಾರೆ ಅಂತೇಳಿ ನೋಡಿ ಮತ್ತೆ ಇದು ಅವರು ಪೊಲೀಸ್ನವರು ಕಳಿಸ್ಬೋದು ಅಂತ ಹೇಳಿದರೆ ನಾವೇ ಕಳಿಸ್ತೇವೆ ಇದು ಕೋರ್ಟಿಗೆ, ಇಲ್ಲದ್ರೆ ನೀವೇ ಬೇರೆ ವಕೀಲರನ್ನು ಇಟ್ಕೊಂಡು ನೀವು ಕಳಿಸ್ಬೇಕಾಗಿತ್ತು ಅಂತ ಹೇಳಿದ್ರು. ಆಯ್ತು. ಏನ್ ಅನಿಸ್ತಿದೆ? ಆರೋಪಿಗಳು ಸಿಗ್ತಾರೆ ಅಂತೇಳಿ ಅನಿಸ್ತಾ ಇದೆಯಾ? ಪೊಲೀಸರು ಏನಾದ್ರು ಭರವಸೆಯನ್ನು ಕೊಟ್ಟಿದ್ದಾರೆ ನಿಮ್ಗೆ? 100% ನಾವು ಹಿಡಿದು ಕೊಡ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ನಮಗೆ ಪೊಲೀಸರು. ಮತ್ತೆ ಬಂದು ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್. ಸೊ ಇದಿಷ್ಟು ಸುಮಂತ ಅಮ್ಮನವರು ಕೂಡ ಮಾತಾಡುವಂಥದ್ದು. ಅಂತ ಹೇಳಿದ್ರೆ ಒಂದು ಆಂಗಲ್ ನಮ್ಗೆ ಸಿಕ್ಕಿರುವಂಥದ್ದು ಇಲ್ಲಿ ಏನು ಅಂತ ಹೇಳಿದ್ರೆ, ಲೋಕನಾಥ್ ಅನ್ನುವಂತ ವ್ಯಕ್ತಿ ನೋಡಿದ್ದಾರೆ ಮನೆಯಲ್ಲಿ ಧನು ಪೂಜೆಗೆ ಹೋಗುವಂತ ಸಮಯದಲ್ಲಿ. ಆದರೆ ಈ ಲೋಕನಾಥ್ ರವರು ನೋಡಿದಂತ ವಿಷಯ ತಿಳಿದು ಇದನ್ನು ಡೈವರ್ಟ್ ಮಾಡೋಕೆ ಹೊರಟಿದ್ದಾರಾ? ಆ ವ್ಯಕ್ತಿ ಪ್ರಭಾವಿನ ಅಂತ ಹೇಳಿದ್ರೆ ಆ ವ್ಯಕ್ತಿ ಸುಮಂತಿನ ಮೇಲೆ ದ್ವೇಷದಿಂದ ಬಂದಿದ್ದಾನೋ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ. ಅಂತ ಹೇಳಿದ್ರೆ ಸುಮಂತ್ನನ್ನು ಸಾಯಿಸಬೇಕು ಅನ್ನುವಂತ ವಿಚಾರದಲ್ಲಿ. ಬಟ್ ಅಲ್ಲಿ ಅಡಿಕೆ ಕದಿಯೋಕೆ ಬಂದಿದ್ನ, ಅನೈತಿಕ ಚಟುವಟಿಕೆ ಏನಾದ್ರೂ ಮಾಡೋಕ್ ಬಂದಿದ್ನ, ಅಥವಾ ಬೇರೆ ಯಾವುದೋ ವಿಚಾರಕ್ಕೆ ಬಂದಂತ ಸಮಯದಲ್ಲಿ ಅವನನ್ನು ಸುಮಂತ್ ನೋಡಿದ್ನ ಅನ್ನುವಂತ ವಿಚಾರದಲ್ಲಿ. ಸೊ ಈ ಆಂಗಲ್ ಅಲ್ಲಿ ತನಿಖೆ ಆಗ್ಬೇಕು. ನಮ್ಗೆ ಅನಿಸ್ತಾ ಇದೆ ತುಂಬಾ ಹತ್ತಿರದಲ್ಲಿದೆ. ಇದಕ್ಕೆ ಕನ್ಕ್ಲೂಷನ್ ಸಿಗೋಕೆ ಆದಷ್ಟು ಬೇಗ ಕನ್ಕ್ಲೂಷನ್ ಸಿಕ್ಕೇ ಸಿಗುತ್ತೆ ಅಂತೇಳಿ SP ಅವರ ಮೇಲೆ ಭರವಸೆ ಇರುವಂತದ್ದು ಅಷ್ಟೇ. ಮಂಗಳೂರು ಪೊಲೀಸ್ ವರಿಷ್ಠಾಧಿಕಾರಿ ಅವರ ಮೇಲೆ ಕಾದು ನೋಡೋಣ ಏನಾಗುತ್ತೆ ಅಂತ. ಸೊ ಈಗಾಗಲೇ ಸುಮಂತ್ನ ಅಮ್ಮ ಕೂಡ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ, ಲೋಕನಾಥ್ನವರು ಹೇಳಿದ್ರು ಅಂತ ಹೇಳಿದ್ರೆ ಒಂದು ಬೈಕ್ ಕೂಡ ಪಾಸ್ ಆಗಿತ್ತು, ಅದರಲ್ಲಿ ನಂಬರ್ ಪ್ಲೇಟ್ ಕೂಡ ಇರಲಿಲ್ಲ ಅನ್ನುವಂತ ವಿಚಾರದಲ್ಲಿ. ಮೊನ್ನೆ ನಾವು ಹೇಳಿದ್ದೀವಿ ಏನು ಅಂತ ಹೇಳಿದ್ರೆ, ಡಾಗ್ ಸ್ಕ್ವಾಡ್ ಕೂಡ ಬಂದಿತ್ತು. ಆ ಡಾಗ್ ಸ್ಕ್ವಾಡ್ ಮೊದಲ ಸಾರಿಗೆ ಬಂದಂತ ಸಮಯದಲ್ಲಿ ಸುಮಂತ್ನ ಬಟ್ಟೆಯನ್ನು ಮೂಸಿತ್ತು, ಅದು ಸೀದಾ ಮನೆಗೇನೆ ಓಡಿಕೊಂಡು ಬಂದಿತ್ತು. ನಂತರದಲ್ಲಿ ಅವರ ಟಾರ್ಚ್ ಅನ್ನು ಕೂಡ ಮೋಸಿರುವಂತದ್ದು. ಆ ಟಾರ್ಚ್ ಅನ್ನು ಸ್ಮೆಲ್ ಮಾಡಿದ ನಂತರ ಆ ಸುಮಂತ್ ಹೋಗುವಂತ ದಾರಿ ಆಕ್ಚುಲಿ ಅದು ಮನೆಯಿಂದ, ಬಟ್ ಈ ಕಡೆಯಿಂದ ಬಂದು ನೋಡಿ, ಇದು ನನ್ನ ಹಿಂದೆಗಡೆ ಇರುವಂತದ್ದು ಸುಮಂತ್ನ ಮನೆ. ಇಲ್ಲಿ ಬಂದು ನಾಯಿ ನಿಂತಿದೆ. ನಿಂತ ನಂತರ ಇವರ 2 ನಾಯಿ, ಸುಮಂತ್ನ ಮನೆಯ 2 ನಾಯಿ ಬೊಗಳಕ್ಕೆ ಶುರು ಮಾಡಿದೆ. ಆಗ ಅದರ ಮೈಂಡ್ ಡೈವರ್ಟ್ ಆಗಿದೆ. ನಂತರದಲ್ಲಿ ಅಂತ ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳಿ. ಸೊ ಈಗ ನಮ್ಗೆ ಗೊತ್ತಾಗ್ತಾ ಇರುವಂತ ವಿಚಾರ ಏನು ಅಂತ ಹೇಳಿದ್ರೆ, ಆ ಟಾರ್ಚ್ ಅನ್ನು ಸ್ಮೆಲ್ ಮಾಡಿದಂತ ನಾಯಿ ಈ ಕಡೆಯಿಂದ ಬಂದು ಇದು ಮೇಲ್ಗಡೆ ಹೋಗುವಂತ ದಾರಿ, ಈ ಕಡೆಯಿಂದ ಹೋದಾಗ ಲೋಕನಾಥ್ ರವರ ಮನೆ ಕೂಡ ಸಿಗುತ್ತೆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಅನ್ನುವಂಥ ವಿಚಾರದಲ್ಲಿ ಇವರ ಮನೆಯವರು ಕೂಡ ಹೇಳಿರುವಂಥದ್ದು. ಸೊ ಈ ಕಡೆಗೆ ಓಡ್ತಾ ಇತ್ತಾ ಅನ್ನುವಂಥ ವಿಚಾರದಲ್ಲಿ ಒಂದು ವೇಳೆ ಆ ನಾಯಿ ಈ ಕಡೆ ಓಡ್ತಾ ಇದ್ರೆ ಕರೆಕ್ಟ್ ಆಗಿ ಕನ್ಕ್ಲೂಷನ್ ಕೂಡ ಸಿಗ್ತಾ ಇತ್ತು. ಹೌದು, ಈ ನಾಯಿ ಓಡ್ತಾ ಇರುವಂತದ್ದು ಈ ಕಾರಣಕ್ಕಾಗಿ, ಆ ವ್ಯಕ್ತಿಯನ್ನು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬೈಕಲ್ಲಿ ಬಂದಿದ್ದ, ಈ ಕಾರಣಕ್ಕಾಗಿ ಓಡ್ತಾ ಇದೆ ಅಂತೇಳಿ. ಸೊ ಈ ಮಾರ್ಗದಿಂದ ಹೋದ್ರೆ ಲೋಕನಾಥ್ ರವರ ಮನೆ ಸಿಗುತ್ತೆ. ಅದರಲ್ಲಿ ಅವರು ಧನು ಪೂಜೆಗೆ ಹೊರಟು ನಿಂತಹ ಸಮಯದಲ್ಲಿ ಒಂದು ಅಪರಿಚಿತ ಬೈಕ್ ಕೂಡ ಸ್ಪೀಡ್ ಆಗಿ ಪಾಸ್ ಆಗುತ್ತೆ. ಲೈಟ್ ಕೂಡ ಫೋಕಸ್ ಇತ್ತು. ಅದು ಬರೀ CCTV ಕ್ಯಾಮರಾದಲ್ಲಿ ಕಂಡಿರುವಂತದ್ದು ಆ ಲೈಟ್ ಮಾತ್ರ. ಯಾವುದೋ ಒಂದು ರಿಕ್ಷಕ್ಕೂ ಕೂಡ ಡಿಕ್ಕಿಯಾಗಿ ಹೋಗಿದ್ದಾನೆ ಅನ್ನುವಂತ ವಿಚಾರದಲ್ಲಿ. ಸೊ ಹೀಗಿರ್ಬೇಕಾದ್ರೆ ನಾಯಿ ಇಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ
ಆ ಆಂಗಲ್ಗೆ ನಾಯಿ ಹೋಗ್ತಾ ಇತ್ತ ಅನ್ನುವಂಥ ವಿಚಾರದಲ್ಲಿ ನೋಡ್ಬೇಕು ಪೊಲೀಸರು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ. ಒಂದು ವೇಳೆ ಲೋಕನಾಥ್ನವರು ಸಿಕ್ಕರೆ ಖಂಡಿತವಾಗ್ಲೂ ಅವರನ್ನು ವಿಚಾರಿಸುವಂತ, ಅವರನ್ನು ಮಾತಾಡಿಸುವಂತ ಪ್ರಯತ್ನವನ್ನು ಪಡ್ತೀನಿ. ಇದಕ್ಕೆ ತಾರ್ಕಿಕ ಅಂತ್ಯ ಸಿಗುವಂತ ಕಾಲ ಹತ್ತಿರ ಬಂದಿದೆ ಅಂತೇಳಿ ಅನಿಸ್ತಾ ಇದೆ. ಇನ್ನೇನಿದ್ರು ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕಾಗಬೇಕಾಗಿದೆ. 4 ತಂಡ ಇದೆ, ಸದನದಲ್ಲೂ ಚರ್ಚೆ ಆಗಿದೆ, ಅಧಿಕ ಪೊಲೀಸರನ್ನು ಕೂಡ ಈ ಕೇಸಿಗೆ ನೇಮಕ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹಾಗಾಗಿ ತಾರ್ಕಿಕ ಅಂತ್ಯ ಆದಷ್ಟು ಬೇಗ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ. ಒಂದು ವೇಳೆ ಈತ ಪ್ರಭಾವಿ ಆಗಿದ್ರೆ ಇದನ್ನು ದಿಕ್ಕು ತಪ್ಪಿಸೋಕೆ ಒಂದಷ್ಟು ಜನ ಬಂದೇ ಬರ್ತಾರೆ. ಖಂಡಿತವಾಗ್ಲೂ ನಮ್ಮಂತಹ ನಿಜವನ್ನೇ ಹೇಳುವಂಥವರಿದ್ದಾರೆ, ಅವರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸೊ ಆದಷ್ಟು ಬೇಗ ಇದಕ್ಕೆ ತಾರ್ಕಿಕ ಅಂತ್ಯ ನೀಡ್ತಾರೆ ಪೊಲೀಸರು ಅನ್ನುವಂಥ ಭರವಸೆ ಕೂಡ ಇದೆ.